ಇನ್ನು ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ BK ಹರಿಪ್ರಸಾದ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ. ಈಗಾಗಲೇ ಜಾರ್ಖಂಡಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿಯ ಭ್ರಷ್ಟಾಚಾರದ ಆರೋಪ ಮಾಡಿ ಅಲ್ಲಿನ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಆಪಾದನೆ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲ, ವಿನಾಕಾರಣ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದವರು ಸೇಡಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಲೂ ಸಹ ನಾವು ಹೋರಾಟ ಮಾಡ್ತೇವೆ. ಅವರ ಬಾಮೈದನ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನು ಮುಖ್ಯಮಂತ್ರಿಗಳು ನೇರವಾಗಿ ಆಪಾದನೆ ಮಾಡೋದು ತಪ್ಪು ಇಲ್ಲ. ಅಂದರೆ ಅವರು ತಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಕಾರಣಕ್ಕಾಗಿ ಅವರು ಇನ್ಫ್ಲೂಯೆನ್ಸ್ ಅನ್ನು ಬಳಸಿದ್ರು, ಪ್ರಭಾವವನ್ನು ಬಳಸಿದ್ರು. ಈಗ ಅದನ್ನೇ ಚರ್ಚೆ ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಯಲಿ ಅಂತಲೇ ತಾನೇ ನಾವು ಅಲ್ಲೊಂದು ದೇಶ ಆಯೋಗವನ್ನು ಮಾಡಿದ್ದೀವಿ. ಅದು ವರದಿ ಕೊಟ್ಟ ನಂತರ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಅದರಲ್ಲಿ ಭಾಗಿದಾರರು ಆಗಿದ್ದಾರೆ ಅಂಥೇಳಿ. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಏಕಾಏಕಿ ಸುಮೂಟವು ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು, ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲ, ಆ ಥರ ನೀವು ಹೇಳ್ತಾರಾದ್ರೆ ಈ ಹಿಂದೆ ಕೆಂಪಣ್ಣ ಆಯೋಗದ ವರದಿ ಬಂತು, ಬಟ್ ವರದಿ ಇನ್ನೂವರೆಗೂ ಸಹಿತ ಅನುಷ್ಠಾನ ಮಾಡಿಲ್ಲ. ನೀವು ಅವಾಗಲೂ ಸಹಿತ ಮುಖ್ಯಮಂತ್ರಿಗಳ ಮೇಲೆ ನೇರವಾದಂಥ ಆರೋಪ ಈಗ ಆಗ ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇರವಾದ ಆಪಾದನೆ, ಒಬ್ಬ ಕಾಂಟ್ರಾಕ್ಟರ್ ನೇರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆಗ ಅದು ಭ್ರಷ್ಟಾಚಾರ ಸಾಬೀತಾಗಿತ್ತು, ಇದಾಗಿದೆ ಅಂಥೇಳಿ. ಇಲ್ಲಿ ಸೈಟ್ಗಳು ಅಲಾಟ್ ಆಗಿರ್ತಕ್ಕಂಥದ್ದು, ಸೈಟನ್ನ ನೇರವಾಗಿ ನಿಮ್ಮ ಮೂಡ ಅದನ್ನು ಅಕ್ವೈರ್ ಮಾಡಿ ಅಲಾಟ್ ಮಾಡಿರ್ತಕ್ಕಂಥದ್ದಲ್ಲ, ಅವರು ಪರ್ಯಾಯವಾಗಿ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ಇರ್ಬೋದು. ಏಕಾಏಕಿ ಸುಮೂಟವು ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು, ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲ, ಆ ಥರ ನೀವು ಹೇಳ್ತಾರಾದ್ರೆ ಈ ಹಿಂದೆ ಕೆಂಪಣ್ಣ ಆಯೋಗದ ವರದಿ ಬಂತು, ಬಟ್ ವರದಿ ಇನ್ನೂವರೆಗೂ ಸಹಿತ ಅನುಷ್ಠಾನ ಮಾಡಿಲ್ಲ. ನೀವು ಅವಾಗಲೂ ಸಹಿತ ಮುಖ್ಯಮಂತ್ರಿಗಳ ಮೇಲೆ ನೇರವಾದಂಥ ಆರೋಪ.